ಆಹಾರ ಸಚಿವ KH ಮುನಿಯಪ್ಪ ಅವರ ಮನೆಗೆ ಇವತ್ತು ಆಟೋ ಚಾಲಕರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದರು. ಆಟೋ ಚಾಲಕರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಚಿವ ಮುನಿಯಪ್ಪ ಆಟೋ ಚಾಲಕರ ಜೊತೆಗೆ ಮಾತನಾಡಿ ಮುತ್ತಿಗೆ ಹಾಕೋದಕ್ಕಿಂತ ಮುಂಚಿತವಾಗಿ ಪ್ರಯತ್ನ ಮಾಡ್ತೀನಿ, ನಾನು ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದರು. ಆಟೋ ಚಾಲಕರು ಅಳಲು ತೋಡ್ಕೊಂಡ್ರು, ಕಷ್ಟ ಆಗ್ತಿದೆ ಸರ್ ಜೀವನ ಮಾಡೋದು, EMI ಇದೆ, ಮನೆ ನಡೆಸಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಹೆಂಗೆ ಬದುಕೋದು ನಾವು ಅಂತ ಮುನಿಯಪ್ಪ ಅವರ ಮುಂದೆ ಅಲವತ್ತುಕೊಂಡ್ರು. ಮುನಿಯಪ್ಪ ಅವರು 10ನೇ ತಾರೀಕು ಒಂದು ಸಭೆ ಮಾಡ್ತೀನಿ, ನೋಡೋಣ, ಆಫೀಸರ್ಸ್ ಜೊತೆಗೆ ಮಾತನಾಡ್ತೀನಿ, ತೈಲ ಕಂಪನಿಗಳ ಜೊತೆಗೂ ಮಾತನಾಡ್ತೀನಿ, ಕೇಂದ್ರ ಸರ್ಕಾರ ಕೊಡೋದನ್ನು ಕೊಡ್ತಿದೆ, ಆದರೆ ಇಲ್ಲಿ ಪ್ರೈವೇಟ್ ಗ್ಯಾಸ್ ಸ್ಟೇಷನ್ಗಳಲ್ಲಿ ಬರ್ತಿಲ್ಲ, ಅದರಿಂದಾಗಿ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡ್ರು. ಸರ್ಕಾರದಿಂದ ಕೇಂದ್ರ ಸರ್ಕಾರ 3000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ, ಆದರೂ ಕೂಡ 100% ಅದು 3000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ದಾರೆ ಇವರಿಗೆ. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಜೀವನ ಇದ್ರ ಮೇಲೆ ಅವಲಂಬಿಸಿದೆ, ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ, ಈ ಕೆಲಸ ನಾನು ಮಾಡ್ತೀನಿ. ಮುನಿಯಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ನಮಗೂ ಸಂಬಂಧ ಇಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ, ನೀವೇನೇ ಕೇಳ್ಕೊಳಂಗಿದ್ರು ಕೇಂದ್ರ ಸರ್ಕಾರನ ಕೇಳಿ. ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹೋಗಿ ಮೋದಿ ಅವ್ರನ್ನ ಭೇಟಿ ಮಾಡಿ. ಸರ್, ನಾವು ಇಲ್ಲಿ ಕರ್ನಾಟಕದಲ್ಲಿರೋದು, ನಾವು ನಮ್ದು ಸರ್ಕಾರನ ಕೇಳೋದು ಬಿಟ್ರೆ ಇವರು ಕೇಂದ್ರ ಸರ್ಕಾರನ ಯಾವ ಮಟ್ಟಕ್ಕಾರ ಕೇಳಿ, ಏನ್ ಪ್ರೆಷರ್ ಹಾಕಿ ಕೇಳಿ, ಕೇಂದ್ರ ಸರ್ಕಾರದ ಕಚೇರಿಗಳನ್ನ ಬಂದ್ ಮಾಡಿಸ್ಲಿ. ಅದನ್ನ ಬಿಟ್ಟು ಆಟೋ ಚಾಲಕರನ್ನ ಹೋಗಿ ನೀವು ಕೇಂದ್ರ ಸರ್ಕಾರನ ಹೋಗಿ ಕೇಳಿ ಅನ್ನೋದು ಇದು ತಪ್ಪು. ಅದಕ್ಕೋಸ್ಕರ ಇವತ್ತು ಮುನಿಯಪ್ಪ ಅವರ ಮನೆ ಹತ್ರ ಬಂದಿದ್ವಿ. ಒಂದ್ ಕಡೆ ಅವರ ಮಾತಿನಲ್ಲೇನು ಅಷ್ಟೊಂದು ಫೋರ್ಸ್ ಇರಲಿಲ್ಲ, ನಾನೇನೋ ಮಾಡೇ ಮಾಡ್ತೀನಿ ಅನ್ನೋದು ಇರಲಿಲ್ಲ. ಆದ್ರೂ ಸಚಿವರು ಆಗಿದ್ದಾರೆ, ನಾವೇ ಆಯ್ಕೆ ಮಾಡಿರುವಂತವ್ರು, ಏನೋ ಭರವಸೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.